Hi, hello, good morning. Welcome back to my YouTube channel Suksha Vlogs. Welcome back to one more vlog, friends. So ಇದು ಬಂದ್ಬಿಟ್ಟು ಜಾನ್ ಫಸ್ಟ್ 2025 ಜಾನ್ ಫಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಎಲ್ರಿಗೂ ಹೊಸ ಕ್ಯಾಲೆಂಡರ್ ದಿನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಇವತ್ತು ಬಂದ್ಬಿಟ್ಟು ಬೆಳಗ್ಗೆನೆ ಸ್ಕೂಲ್ ಇತ್ತು ಮಕ್ಕಳಿಗೆ, ಇನ್ನು ಅವ್ರನ್ನ ಕಲರ್ ಡ್ರೆಸ್ ಬೇರೆ ಇತ್ತು, ಸ್ವಲ್ಪ ಅವ್ರನ್ನೆಲ್ಲ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸಿ ಅದಾದಮೇಲೆ ಇನ್ನು ನನಗೂ ಸ್ವಲ್ಪ ಪರ್ಸ್ನಲ್ ವರ್ಕ್ ಅಂತ ಸ್ವಲ್ಪ ಜಾಸ್ತಿ ಇತ್ತು ಇವತ್ತು. ಸೊ ಅದನ್ನು ವರ್ಕ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಆಚೆಗಡೆ ಹೋಗೋದಿತ್ತು, ಅಲ್ಲೂ ಹೋಗಿ ಬಂದ್ವಿ. ಬಟ್ ಏನಕ್ಕೆ ಹೋಗಿದ್ವಿ ಅನ್ನೋದನ್ನ ನಾನು ಖಂಡಿತ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತೀನಿ. ಅದಾದಮೇಲೆ ಇನ್ನು ಹಾಗೆ ಹೋಗಿ ಬಂದಾದ್ಮೇಲೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಂದರೆ ಏನಿದೆ ಕ್ಯಾಲೆಂಡರ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ವಿಶ್ ಮಾಡೋಣ, ನಾನು ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ವಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಬಂದ್ಬಿಟ್ಟು ನಾನು ಏನು ಹೇಳಿದೆ ಅವಾಗಲೇ 2025 ಜಾನ್ ಫಸ್ಟ್ ಡೇ ಆಗಿರೋದ್ರಿಂದ ಹೊಸ ಕ್ಯಾಲೆಂಡರ್ ದಿನದ ಹಾರ್ದಿಕ ಶುಭಾಶಯಗಳಂತಾನೆ ನಾನು ವಿಶ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಅಂತಂದರೆ ನಮಗೆ ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಮಗೆ ಜಾನ್ ಫಸ್ಟ್ ಅಂತಂದರೆ ನ್ಯೂ ಇಯರ್ ಅಂತ. ನಮಗೆ ನ್ಯೂ ಇಯರ್ ಬಂದ್ಬಿಟ್ಟು ಏನು ಹೇಳ್ತೀವಿ, ಯುಗಾದಿಗೆ ನಮ್ಮ ನ್ಯೂ ಇಯರ್ ಅಂತಲೇ ನಾನು ಹೇಳ್ತೀನಿ. ಸೊ ಹಂಗಾಗ್ಬಿಟ್ಟು ಇದು ಜಸ್ಟ್ ಕ್ಯಾಲೆಂಡರ್ ಚೇಂಜ್ ಆಗಿದೆ. ಅಂದರೆ 2024 ಮುಗಿಸ್ಕೊಂಡು ನಾವು 2025 ಏನಿದೆ ಅದರಲ್ಲಿ ನಾನು ಲೈಫ್ ಲೀಡ್ ಮಾಡಬೇಕಾಗುತ್ತೆ ಇರೋದ್ರಿಂದ ಸೊ ನಾನು ಕ್ಯಾಲೆಂಡರ್ ದಿನದ ಶುಭಾಶಯಗಳಂತಾನೆ ನಾನು ನಿಮಗೆ ತಿಳಿಸಿದ್ದೀನಿ. ಹಾಗೇನೇ ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರಿ, ಅಂದರೆ ತುಂಬ ಜನ ನ್ಯೂ ಇಯರ್ ಅಂತ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿರ್ತೀರ ಅಂತ ಗೊತ್ತು. ತುಂಬ ಬ್ಯುಸಿ ಶೆಡ್ಯೂಲ್ ಆಗಿರುತ್ತೆ. ನಿನ್ನೆ ಇವತ್ತೆಲ್ಲನೂ ಅಂದರೆ ನೈಟು 11-12 o'clock-ಇಂದಾನೇ ಸೆಲೆಬ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ನ್ಯೂಸಲ್ಲೆಲ್ಲ ನೋಡ್ತಾ ಇದ್ರೆ ತುಂಬ ವಿಜೃಂಭಣೆಯಿಂದ ಆಚರಿಸಿರ್ತಾರೆ ಎಲ್ಲರೂ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಮ್ದೇನಿಲ್ಲ, ಸಿಂಪಲ್ ಆಗಿತ್ತು ಅಷ್ಟೇ. ಜಸ್ಟ್ ಡೈಲಿ ಡೇ ಹೇಗೆ ಹೋಗಿರುತ್ತೋ, ಡೈಲಿ ಡೇ ಯಾವ ಥರ ಇರುತ್ತೋ ಸೊ ಅದೇ ಥರನೇ ಇವತ್ತು ಆಯಿತು ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಅಂದರೆ ಸಂಜೆ ಒಂದು ಬರ್ತ್ಡೇ ಇದೆ ಒಂದು ಆಂಟಿದು, ಸರೋಜಾ ಆಂಟಿ ಅಂತ. ಅವರು ಮನೆ ಹತ್ರ ಬಂದ್ಬಿಟ್ಟು ಪಾಪ ಇನ್ವೈಟ್ ಮಾಡಿ ಹೋಗಿದ್ದಾರೆ. ಸೊ ಖಂಡಿತ ಹೋಗಬೇಕು ಇವಾಗ, ಅಂದರೆ ಒಂದು 7-7:30 ಹಂಗೆ ಹೋಗೋಣ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಎಷ್ಟೊತ್ತಿಗೆ ಹೊರಡ್ತೀವಿ ಅಂತ. ಬಟ್ ನಾನು ಅಲ್ಲಿ ಹೋದ್ಮೇಲೆ ಅದ್ರದ್ದು ಕೂಡ ಒಂದು ಸ್ವಲ್ಪ ಕ್ಲಿಪ್ ನಾನು ಆ್ಯಡ್ ಮಾಡಿಬಿಟ್ಟು ಅಲ್ಲಿ ವಿಡಿಯೋ ಶೂಟ್ ಮಾಡಿಕೊಂಡು ನಾನು ಇದರಲ್ಲಿ ಆ್ಯಡ್ ಮಾಡಿ ಎಡಿಟ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಮೇ ಬಿ ಇವತ್ತು ಇಲ್ಲಾಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ವಿಡಿಯೋಸ್ ಎಲ್ಲ ಸ್ವಲ್ಪ ಕಮ್ಮಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಂದು ಎಕ್ಸ್ಕ್ಯೂಸ್ ಇರಲಿ ಅಂತಲೇ ಹೇಳ್ತೀನಿ. ನಾನು ಖಂಡಿತ ಇನ್ನೊಂದು ಸ್ವಲ್ಪ ನನಗೆ ಟೈಮ್ ಬೇಕು. ಯಾಕೆ ಅಂದರೆ ನಾನು ಸ್ವಲ್ಪ ನನ್ನ ಪರ್ಸ್ನಲ್ ವರ್ಕ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಯೂಟ್ಯೂಬಲ್ಲಿ ಅಷ್ಟು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡಿ ಅಷ್ಟು ಟೈಮ್ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಕಮ್ಮಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಖಂಡಿತ ನಾನು ನೆಕ್ಸ್ಟ್ ಡೇಸಲ್ಲಿ ಸ್ವಲ್ಪ ಚೆನ್ನಾಗಿ ವಿಡಿಯೋಸ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ಇನ್ನೂ ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಇನ್ನು ನಾನು ಆವಾಗಲೇ ಹೇಳಿದ್ನಲ್ವಾ ಒಂದು ಬರ್ತ್ಡೇಗೆ ಹೋಗಬೇಕು ಅಂತ. ಸೊ ಸರೋಜಾ ಆಂಟಿ ಅಂತ ಹೇಳ್ಬಿಟ್ಟು ಸರೋಜಾ ಆಂಟಿ ಅವ್ರದ್ದು ಬರ್ತ್ಡೇ ಇತ್ತು. ಸೊ ಹಂಗಾಗ್ಬಿಟ್ಟು ಹೊರಟ್ವಿ. ನೋಡಿ ಇವರೇನೇ ಸರೋಜಾ ಆಂಟಿ ಅಂತ ಅಂದರೆ ಕ್ವೀನ್ ಆಫ್ ಅವರ್ ಟೀಮ್ ಅಂತಲೇ ಹೇಳ್ಬೋದು ಆಂಟಿನ. ಸೊ ನಾವು ಅದನ್ನು ಒಂದು ಫೋಟೋ ಅಂದರೆ ಒಂದು ವಿಡಿಯೋ ಮಾಡಿಕೊಟ್ರು ನಮ್ಮ ಫ್ರೆಂಡ್ ಅವ್ರ ಹಸ್ಬೆಂಡು ಅವನ್ನ ವಿಡಿಯೋ ಮಾಡಿಕೊಟ್ರು. ಅವಣ್ಣಂಗೆ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ನು ಹೋಗೋಷ್ಟೊತ್ತಿಗೆ ಅಷ್ಟೊಂದು ಯಾರೂ ಜನ ಇರಲಿಲ್ಲ. ನಾವೇ ಫಸ್ಟು ಅಂತ ಅನಿಸುತ್ತೆ. ಬಟ್ ಹೋಗಿ ನಾವು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ಎಲ್ಲರೂ ಒಬ್ಬೊಬ್ರು ಬಂದರು. ಬಂದಾದಮೇಲೆ ಇನ್ನು ಕೇಕ್ ಕಟ್ಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ರು. ಸೆಲೆಬ್ರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗೇ ಇತ್ತು. ಆ್ಯಂಡ್ ಸಿಂಪಲ್ ಅಂತ ಅನ್ಬೋದು, ಹಾಗೆ ತುಂಬ ಗ್ರ್ಯಾಂಡ್ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ತುಂಬ ಚೆನ್ನಾಗಿ ಬರ್ತ್ಡೇ ಎಲ್ಲ ನಡೀತು ಆಂಟಿಗೆ. ಹಾಗೆ ನಾವು ಕೂಡ ಎಲ್ಲ ವಿಶ್ ಮಾಡಿಬಿಟ್ಟು ಇನ್ನು ಅವರವರು ಯಾರ್ಯಾರು ಕೇಕ್ಸ್ ಎಲ್ಲ ತಂದಿರ್ತಾರಲ್ವ, ಸೊ ಅವರೆಲ್ಲನೂ ಕೇಕೆಲ್ಲ ಕಟ್ ಮಾಡಿಸಿ ಹಾಗೆ ಕೇಕ್ ಎಲ್ಲನೂ ತಿನ್ನಿಸ್ತಾಯಿದ್ರು. ಈ ಥರ ಎಲ್ಲ ಆಯಿತು. ಸೊ ನಾವು ಇನ್ನು ಅದೇ ಥರ ಇದು ಮಾಡಿದ್ವಿ. ಬಟ್
ಇನ್ನು ಅವ್ರಿಗೆ ಸ್ವಲ್ಪ ಶುಗರ್ ಇರೋದ್ರಿಂದ ಆಂಟಿ ಅಷ್ಟೊಂದು ಕೇಕೆಲ್ಲ ತಿನ್ನಲ್ಲ, ಬೇಡ ಅಂತ ಹೇಳ್ತಾಯಿದ್ರು ಪಾಪ ಎಲ್ಲರಿಗೂ ತಿನ್ನಿಸೋರಿಗೆ. ಆದರೂ ಕೂಡ ಒಂದು ಚೂರು ಪಾಪ ತಿಂದರು ಕೂಡ. ಇನ್ನು ಅದಾದಮೇಲೆ ಹಾರ ಎಲ್ಲ ತಂದಿರತಕ್ಕಂಥವ್ರು, ಶಾಲು ತಂದಿರ್ತಕ್ಕಂಥವ್ರು, ಇಲ್ಲ ಗಿಫ್ಟ್ಸ್ ತಂದಿರ್ತಾರೆ, ಎಲ್ಲರೂ ಅದೆಲ್ಲ ಕೊಡ್ತಾಯಿದ್ರು. ಇನ್ನು ನಾವು ಕೂಡ ಸರಿ ಅಂದರೆ ಅಲ್ಲಿ ಸ್ವಲ್ಪ ಅಂಕಲ್ ಅವರೆಲ್ಲ ಇದ್ರಲ್ವಾ ಜೆಂಟ್ಸ್ ಎಲ್ಲ, ಅವ್ರದ್ದೆಲ್ಲ ಮುಗಿಸ್ಕೊಂಡು ಅವರೆಲ್ಲ ಆದಮೇಲೆ ಅವ್ರನ್ನ ವೆಯ್ಟ್ ಮಾಡಿಸೋದು ಬೇಡ, ಅವರೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಈ ಥರ ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡಿದ್ವಿ. ಅವ್ರದ್ದೆಲ್ಲ ಆದಮೇಲೆ ಹೋಗೋಣ ಅಂತ. ಇನ್ನು ಸೊ ಅವ್ರದ್ದು ಕೂಡ ಅವರು ಕೂಡ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಅವ್ರದ್ದು ಆದಮೇಲೆ ಇನ್ನು ನಾವು ಕೂಡ ಹೋಗಿ ಒಂದು ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ನಾನು ಆವಾಗಲೇ ಹೇಳಿದ್ನಲ್ವ ನಾವು ಆಚೆಗಡೆ ಹೋಗಿದ್ವಿ ಅಂತ. ಬಟ್ ಏನಕ್ಕೆ ಆಚೆಗಡೆ ಹೋಗಿದ್ವಿ ಅಂತ ಅಂದರೆ ಆಂಟಿಗೆ ಗಿಫ್ಟ್ ತರೋಕ್ಕೆ ಅಂತ ಹೋಗಿದ್ವಿ. ಲಾಸ್ಟ್ ಇಯರು ಅವರು ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಅನಿಸುತ್ತೆ, ಅದಕ್ಕೆ ಮುಂಚೆ ಏನೋ ಮಾಡ್ಕೊಂಡಿದ್ರು. ಬಟ್ ಆವಾಗ ಏನೋ ಅನ್ಫಾರ್ಚುನೇಟ್ಲಿ ನಮಗೆ ಅಷ್ಟು ಗಿಫ್ಟ್ ಏನೋ ತರೋಕ್ಕೆ ಆಗಿರಲಿಲ್ಲ. ಸೊ ಈಗ ಆದರೂ ಏನಾದರೂ ಸ್ವಲ್ಪ ನೆನಪಿರುತ್ತಲ್ವ ಆಂಟಿಗೆ ಅಂತ ಹೇಳ್ಬಿಟ್ಟು ನಾವು ಇನ್ನು ಆವಾಗ ಬೆಳಗ್ಗೆನೇ ಹೋಗಿಬಿಟ್ಟು ಸ್ವಲ್ಪ ಗಿಫ್ಟೆಲ್ಲ ತೊಗೊಂಬಂದು, ಇಲ್ಲೇ ಚಿಕ್ಕಬಳ್ಳಾಪುರ ಹೋಗಿಬಿಟ್ಟು ಗಿಫ್ಟೆಲ್ಲ ತೊಗೊಂಡು ಬಂದು ಇನ್ನು ಅದೆಲ್ಲ ಕೊಟ್ಬಿಟ್ಟು ನಾವು ಎಲ್ಲರೂ ಹೋಗಿದ್ವಿ. ನಮ್ಮ ಅಂದರೆ ಫ್ರೆಂಡ್ ಸರ್ಕಲಲ್ಲೇ ಆಂಟಿ ಅವರು, ನಮ್ಮ ಅತ್ತೆ ಅವರು, ಈ ಥರ ಎಲ್ಲ ಹೋಗಿದ್ವಿ. ಅವರು ಎಲ್ಲರೂ ನಾವು ಗಿಫ್ಟೆಲ್ಲ ಆಂಟಿ ನಮ್ಮ ಗಿಫ್ಟ್ ಕೊಟ್ಟ ತಕ್ಷಣ ಏನು ಇಷ್ಟೊಂದು ವೆಯ್ಟ್ ಇದೆ, ಏನಿದೆ ಇದರಲ್ಲಿ ಅಂತ ಅಂದ್ರೆ, ಮನೆಗೆ ಹೋದ್ಮೇಲೆ ಓಪನ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಇನ್ನು ಅದನ್ನೆಲ್ಲ ಕೊಟ್ಟು ಇನ್ನು ನಾವು ಇನ್ನು ಇದು ಈ ಬರ್ತ್ಡೇ ಕ್ರೆಡಿಟ್ ಅಂತೂ ನಿಜವಾಗ್ಲೂ ಆಂಟಿಗೆ ಇಬ್ಬರು ಗಂಡು ಮಕ್ಕಳು. ಆ ಗಂಡು ಮಕ್ಳಿಗೇನೆ ಈ ಕ್ರೆಡಿಟ್ ಎಲ್ಲ ಸೇರಬೇಕು ಅಂತ ಹೇಳ್ತೀನಿ ನನ್ನ ಪ್ರಕಾರ. ನಿಜವಾಗ್ಲೂ ಅಂದರೆ ಆಂಟಿ ಕೇಳಿದ್ರು ಕೂಡ ಅದನ್ನೇ ಹೇಳ್ತಿದ್ರು. ಬಟ್ ನಂಗೆ ಕೇಳೋಷ್ಟು ಟೈಮ್ ಇರಲಿಲ್ಲ ಅಲ್ಲಿ ತುಂಬ ಜನ, ಹಂಗಾಗಿ. ಮತ್ತು ಏನಕ್ಕೆ ಅಂತಂದರೆ ಅವರು ತನ್ನ ತಾಯಿಗೆ ಬರ್ತ್ಡೇ ಅಂತ ಹೇಳ್ಬಿಟ್ಟು ಅವ್ರಿಗೇನೋ ಒಡವೆ ಮಾಡಿಸ್ಬೋದಿತ್ತು, ಇಲ್ಲ ಸ್ಯಾರಿ ತಂದು ಕೊಡ್ಬೋದಿತ್ತು. ಬಟ್ ಏನಾದರೂ ಒಂದು ಗಿಫ್ಟ್ ರೂಪದಲ್ಲಿ ಕೊಟ್ಟಿದ್ರು ಕೂಡ ತನ್ನ ತಾಯಿಗೆ ಅಷ್ಟೊಂದು ಹ್ಯಾಪಿ ಆಗ್ತಿರ್ಲಿಲ್ವೇನೋ ಮೇ ಬಿ. ಅವರು ಈ ಥರ ಒಂದು ಸೆಲೆಬ್ರೇಷನ್ ಅಂತ ಮಾಡಿದಾಗ, ಅಂದರೆ ಚಿಕ್ಕ ವಯಸ್ಸಲ್ಲಿ ಬರ್ತ್ಡೇ ಮಾಡ್ಕೊಂಡಿರ್ಲಿಲ್ವ ಅನ್ನೋ ಸೆಕೆಂಡು ಮೇ ಬಿ ನನಗೆ ಗೊತ್ತಿರೋಂಗೆ ಯಾರು ಅಂದರೆ ಆ ಕಾಲದಲ್ಲಿ ಅವರು ಏಜ್ ಬಂದುಬಿಟ್ಟು ಈಗ ಮೇ ಬಿ 55 ನಿಯರ್ ಬೈ ಇರುತ್ತೇನೋ, 55-56 ನಿಯರ್ ಬೈ ಇರುತ್ತೇನೋ, ನಾಟ್ ಶೋರು, ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಅಷ್ಟು ವರ್ಷದ ಯಾರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಿರ್ಲಿಲ್ಲ. ಅಂಥದ್ರಲ್ಲಿ ಈಗ ಅಂದರೆ ಇವರು ಆವಾಗಲೇ ಒಂದು ಸುಮಾರು ವರ್ಷಗಳಿಂದ ಮಾಡ್ಕೊಳ್ತಾರೆ. ಪ್ರತಿ ವರ್ಷವೂ ತನ್ನ ಮಕ್ಕಳೇನೇ ಇವ್ರಿಗೆ ಸೆಲೆಬ್ರೇಷನ್ ಮಾಡೋದು ಬರ್ತ್ಡೇನ. ಸೊ ಆ ಟೈಮಲ್ಲಿ ಅವರು ಈ ಥರ ಬರ್ತ್ಡೇ ಅಂತ ಮಾಡಿದಾಗ ಎಷ್ಟು ಖುಷಿಯಾಗಿರುತ್ತೆ. ಈವನ್ ನನಗಿರ್ಬೋದು, ಬೇರೆ ಯಾವುದೇ ತಾಯಿಗಾಗಿರಲಿ, ಆ ಗಿಫ್ಟ್ ಅನ್ನೋದು ಮುಖ್ಯ ಆಗೋಲ್ಲ. ಈ ಥರ ಒಂದು ಸೆಲೆಬ್ರೇಷನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ, ತುಂಬ ಖುಷಿ ಕೊಡುತ್ತೆ ತನ್ನ ತಾಯಿಗೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನಗೂ ಕೂಡ ಎಷ್ಟು ಖುಷಿ ಅಂತ ಅನ್ನಿಸ್ತು ಥರ ನೋಡಿದಾಗ. ಇನ್ನು ನಮ್ಮ ಮಕ್ಕಳು ಕೂಡ ಸ್ವಲ್ಪ ಕೇಕ್ ತಿನ್ನಿಸಿದ್ರು ಆಂಟಿಗೆ. ಅವ್ರ ಪಾಪ ಶುಗರ್ ಜಾಸ್ತಿ ತಿನ್ನಲ್ಲ ಅಂತ ಅಂದರೂ ಕೂಡ ಇನ್ನು ಮಕ್ಕಳು ತಿನ್ನಿಸ್ತಾವ್ರಲ್ವ ಅಂತ ಹೇಳಿಬಿಟ್ಟು ಸ್ವಲ್ಪ ತಿಂದರು. ಇನ್ನು ಅದೆಲ್ಲ ಆದಮೇಲೆ ಇನ್ನು ಒಬ್ಬೊಬ್ಬರೇ ಫೋಟೋ ಎಲ್ಲ ಬರ್ತಾಯಿದ್ರು, ಒಬ್ಬೊಬ್ಬರು ತುಂಬ ಜನ ಬರ್ತಾಯಿದ್ರು. ಹಂಗಾಗ್ಬಿಟ್ಟು ನಾವೆಲ್ಲ ಸೈಡ್ಗೆ ಹೋದ್ವಿ. ಹಾಗೆ ಇದೇನು ಹೇಳ್ತೀವಿ ನಾವು, ಜಾನ್ 1 2025 ಆಗಿರೋದ್ರಿಂದ 2024ಅಲ್ಲಿ ಎಷ್ಟೋ ಕಷ್ಟ ಆಗಿರಲಿ, ಇಲ್ಲ ನಷ್ಟ, ಪ್ರತಿಯೊಂದು ಆಗಿರುತ್ತೆ ತಮ್ಮ ಲೈಫಲ್ಲಿ. ಎಲ್ಲರ ಲೈಫಲ್ಲೂ ಒಂದೊಂದು ಥರ ಪ್ರಾಬ್ಲಮ್ಸ್ ಫೇಸ್ ಮಾಡಿರ್ತೀವಿ, ಇಲ್ಲ ಹ್ಯಾಪಿನೆಸ್ ಆಗಿರಲಿ, ಎಲ್ಲನೂ ನಾವು ಫೇಸ್ ಮಾಡಿರ್ತೀವಿ. ಬಟ್ ಈ 2025ಅಲ್ಲಿ ಎಲ್ಲರಿಗೂ ಆ ದೇವರು ತನ್ನ ಕಷ್ಟಗಳನ್ನೆಲ್ಲ ಮರೆಸಿ, ತನ್ನ ಕಷ್ಟಗಳನ್ನೆಲ್ಲ ಕಷ್ಟಗಳಿಂದ ಪಾರು ಮಾಡಿ ಎಲ್ಲರಿಗೂ ಒಳ್ಳೆ ವಿದ್ಯಾ ಬುದ್ಧಿ ಹಾಗೆ ಆರೋಗ್ಯ ಮೇಯ್ನು. ನಿಜವಾಗ್ಲೂ ಈಗಿನ ಕಾಲದಲ್ಲಿ ಆರೋಗ್ಯವೇ ಭಾಗ್ಯ. ಮುಂಚೆ ಹೇಳೋರು ಅದು ಗಾದೆ ಯಾವತ್ತೂ ಸುಳ್ಳಾಗಲ್ಲ ಅಂತ ಹೇಳ್ತಾರಲ್ವ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ. ಆರೋಗ್ಯವೇ ಭಾಗ್ಯ ಅಂತ ಆಗಿಬಿಟ್ಟಿದೆ ಈಗ. ಆರೋಗ್ಯ ಹೊಂದಿದ್ರೆ ಏನು ಬೇಡಪ್ಪ ಅನ್ನೋ ಥರ ಅನಿಸ್ಬಿಟ್ಟಿದೆ, ಅಷ್ಟು ಆರೋಗ್ಯ ಕೆಡ್ತಾ ಇದೆ. ಸೊ ಎಲ್ಲರಿಗೂ ಆ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಕೊಡಲಿ, ಮತ್ತು ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಬಿಟ್ಟು ಚೆನ್ನಾಗಿ ಕಾಪಾಡಲಿ ಅಂತ 2025ಅಲ್ಲಿ ಎಲ್ಲರೂ ಚೆನ್ನಾಗಿರಲಿ ಅಂತ. ಹಾಗೆ ಕಷ್ಟ ಅನ್ನೋದು ಎಲ್ಲರಿಗೂ ಬರುತ್ತೆ, ಅದನ್ನು ಮೆಟ್ಟಿ ನಿಲ್ತಕ್ಕಂಥ ಶಕ್ತಿ, ಒಂದು ಎನರ್ಜಿ, ಪ್ರತಿಯೊಂದು ಧೈರ್ಯ ಅನ್ನೋದು ದೇವರು ಅಂತ ಹೇಳ್ಕೊಂಡು. ಹಾಗೆ ಇವರು ಬಂದ್ಬಿಟ್ಟು ಆಂಟಿ ಸರೋಜ ಆಂಟಿ ಇದ್ದಾರಲ್ಲ, ಅವ್ರ ತಮ್ಮನ ಮಗಳು. ಸೊ ಇವರು ಒಂದು ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರೆ. ಹಾಗೆ ಟಿಕ್ಟಾಕ್ ಸ್ಟಾರ್ ಕೂಡ ಅವರು. ಟಿಕ್ಟಾಕ್ ಇದ್ದಾಗ ಯೂಟ್ಯೂಬಲ್ಲಿ ಕೂಡ ಅವರು ಮಾಡ್ತಾಯಿದ್ದಾರೆ, ದಿವ್ಯಾ ಅಂತ ಹೇಳ್ಬಿಟ್ಟು. ಸೊ ಅವರು ಇದ್ದರು ಅಂತ ಹೇಳ್ಬಿಟ್ಟು ಅವ್ರ ಹತ್ರನೂ ಒಂದು ಫೋಟೋ ಸೆಲ್ಫಿ ಎಲ್ಲ ತೆಕ್ಕೊಂಡು, ಹಾಗೆ ಇನ್ನು ಊಟದ ಅರೇಂಜ್ಮೆಂಟ್ ಕೂಡ ಮಾಡಿದರು. ಏನಂದರೆ ಚಿಕನ್ ಬಿರಿಯಾನಿ, ಹಾಗೆ ಚಿಕನ್ ಚಾಪ್ಸು ಮತ್ತು ಸ್ವೀಟ್ ಏನೋ ಮಾಡಿಸಿದ್ರು.
ಸೊ ಇನ್ನು ನಾವು ಕೂಡ ಊಟ ಅಲ್ಲೇ ಮುಗಿಸ್ಕೊಂಡು ಎಲ್ಲರೂ ರಿಟರ್ನ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 9 ಆಗಿತ್ತು ಮನೆಗೆ ಬರೋಷ್ಟೊತ್ತಿಗೆ. ಸೊ ಇನ್ನು ನನ್ನ ಮಕ್ಕಳನ್ನ ಬೇರೆ ನನ್ನ ಮಗನ ಮಾತ್ರ ಕರ್ಕೊಂಡೋಗಿದ್ದೆ, ಶಮಂತ್ ಮಾತ್ರ ಬಂದಿದ್ದ. ಸುಕ್ಷಾ ಬಂದಿರಲಿಲ್ಲ, ಅವಳು ಮನೆಯಲ್ಲೇ ಇದ್ಲು, ಟ್ಯೂಷನ್ಗೆ ಹೋಗಿದ್ಲಲ್ವ, ಹಂಗಾಗ್ಬಿಟ್ಟು ಇನ್ನು ಮನೆಯಲ್ಲೇ ಇದ್ಲು. ಎಲ್ಲರೂ ಇನ್ನು ಅಲ್ಲೇ ಊಟ ಮುಗಿಸ್ಕೊಂಡು ಇನ್ನು ನಾವು ರಿಟರ್ನ್ ಆದ್ವಿ. ಐ ಥಿಂಕ್ ಈ ವಿಡಿಯೋ ತುಂಬ ಚೆನ್ನಾಗಿ ಹೋಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು, ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ಮೇ ಬಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಹಾಗೆ ಅವ್ರನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ, ಸಪೋರ್ಟ್ ಮಾಡಿ ಅಂತ ಹೇಳಿ. ಹಾಗೆ ಇನ್ನೂ ನೀವು ಯಾರಾದರೂ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದರೆ, ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನನಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಪ್ರತಿಯೊಂದು ಲೈಕ್, ಪ್ರತಿಯೊಂದು ಸಬ್ಸ್ಕ್ರೈಬ್ ಕೂಡ ತುಂಬ ಮುಖ್ಯ ಆಗುತ್ತೆ ನನಗೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.